ನಮ್ಮ ಹೆಸರು ಜಯರಾಮಪ್ಪ, ಹೂವಿನಹಾಕ್ನಳ್ಳಿ, ಹ್ಮ್ ಬೆಂಗಳೂರು ಉತ್ತರ ತಾಲೂಕು. ಮುಂಚೆ 4-5 ದಿವಸ ಇತ್ತು. 4-5 ದಿವಸ ಮಡ್ಕೊಳಕ್ಕಾಗಿಲ್ಲ, ಈಕಿತ್ತ ಒಂದು ಮಡ್ಕೊಂಡಿದ್ರಿ. ಹಾಲು ಚೆನ್ನಾಗಿ ಬರ್ತೈತೆ, ಬೆಣ್ಣೆ ಅಂಶ ಚೆನ್ನಾಗಿ ಬರ್ತೈತೆ. ಬೆಣ್ಣೆ ಅಂಶ ಚೆನ್ನಾಗಿ ಬರ್ತದೆ. ಬೆಣ್ಣೆ ಅಂಶ ಚೆನ್ನಾಗಿ ಬರ್ತೈತೆ. ತುಪ್ಪ ಬೆಣ್ಣೆಗ ಒಂದು ದಿವಸ ಇದ್ರು 4-5 ಜನ ಮಕ್ಕಳಿದ್ದಾರೆ, ತಾಪತಿರಲ್ಲ ನಮ್ಗೆ. ಮನೆಗೆ ಹಾಲು ಬೆಣ್ಣೆಗೆ ಹಾಲು ಮಾಡಲಿಕ್ಕೆ ಏನು ಮೋಸನೇ ಇಲ್ಲ. ಈ ಹಸು ಎಷ್ಟು ಲೀಟ್ರ್ ಕೊಡುತ್ತೆ ಹಾಲು? ಹಾಲು ಬೆಳಗ್ಗೆ 7-8 ಲೀಟ್ರ್ ಕೊಡ್ತೈತೆ, ಹಾಂ. ಸಾಯಂಕಾಲ ಒಂದು 6 ಲೀಟ್ರು 6-6.5 ಕೊಡ್ತೈತೆ. 6 ಕೊಡ್ತೈತೆ. ಈಗ 4-5 ತಿಂಗಳಾಯ್ತು ಸರ್. ಈ ಕರಾಕ್ 4 ತಿಂಗಳಾಯ್ತಾ? 5 ತಿಂಗಳಾಯ್ತು. ಇದೇನಾ ಇದು ಕರು? ಕರು ಅದೇ. ಡಿಗ್ರಿ ಫ್ಯಾಟ್ ಎಲ್ಲ ಯಾವ ರೀತಿ ಬರ್ತಿತ್ತು? ಆವಾಗ ಕಮ್ಮಿ ಬರ್ತಾಯಿತ್ತು, ಫ್ಯಾಟ್ ಕಮ್ಮಿ ಬರ್ತಾಯಿತ್ತು, ಎಲ್ಲ ಬರ್ತೈತಿ. ಈಗ ಪರವಾಗಿಲ್ಲ, ಹಾಲು ಚೆನ್ನಾಗಿ ಫ್ಯಾಟ್ ಬರ್ತೈತೆ. ಇವಾಗ ಚೆನ್ನಾಗಿ ಬರ್ತೈತಲ್ಲ, ಏನು ಕಾರಣ ಅದು ಚೆನ್ನಾಗಿ ಬರೋಕ್ಕೆ? ಅದೇ ಈ ಪೌಡ್ರ್ ಹಾಕ್ತೀರಲ್ಲ ಸರ್, ಅದರಿಂದ ಚೆನ್ನಾಗಿ ಬರ್ತೈತೆ. ಯಾವ್ದದು ಪೌಡ್ರು? ನೋಡಿ ಈ ಪೌಡ್ರ್. ಓ, ಇದೇ ಸತ್ವ ಅಂತ ಹೇಳಿ ಇದೇ ಪೌಡ್ರಾ? ಇದ್ರ ಬಗ್ಗೆ ಹೇಗೆ ಗೊತ್ತಾಯ್ತು, ಹೇಗೆ ತಿಳ್ಕೊಂಡ್ರಿ ನೀವು? ಇದು ನಮ್ಮ ಹುಡುಗ ತಂದು ಕೊಟ್ಟ. ನಮ್ಮ ಹುಡುಗ ತಂದು ಕೊಟ್ಟ, ಇದನ್ನ ಯೂಸ್ ಮಾಡಪ್ಪ ಅಂತಂದ. ನಾವು ಆವಾಗದೇ ಯೂಸ್ ಮಾಡೋದನ್ನು ಚೆನ್ನಾಗಿ ಬರ್ತೈತೆ. ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಿದ್ದೀರಾ ಸರ್? ಎಷ್ಟು ತಿಂಗಳಿಂದ ಯೂಸ್ ಒಂದು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀರಿ ಅಷ್ಟೇ. 1 ತಿಂಗಳಾಯ್ತು ತಂದು, 1 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಕೊಡ್ತೀರಾ ಬೆಳಿಗ್ಗೆ ಮತ್ತು ಸಾಯಂಕಾಲ? ಇದು ಬೆಳಗ್ಗೆ ಅದೇ 1 ಸೂನ್ ಕೊಡ್ತೀರಿ, ಸಾಯಂಕಾಲ 1.5 ಸೂನು, ಸಾಯಂಕಾಲ 1 ಸೂನ್ ಹಾಕ್ತಿದ್ದೀರಿ. ಕರು ಕೂಡ ಆಗ್ತದೆ ಅಷ್ಟೇ. ಅದ್ರಾಗೆ ಬೂಸದಾಗ ಕಳಿಸ್ಬಿಟ್ಟು ಇಟ್ಬಿಡ್ತೀವಿ. ಚೆನ್ನಾಗಿ ತಿಂತವಾ? ಚಂದ ತಿಂತದೆ. ಈಗ ಇದು ಕೊಟ್ಟ ಮೇಲೆ ಚೆನ್ನಾಗಿದೆ. ಇದು ಕೊಟ್ಟ ಮೇಲೆ ಚೆನ್ನಾಗಿದೆ. ಆಮೇಲೆ ಹಸು ಹಾಲು ಕೊಡೋದು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದೀರಾ. ಶೈನಿಂಗ್ ಎಲ್ಲ ಯಾವ ರೀತಿ ಇದೆ ಸರ್? ಹಾಲು ಕೊಡ್ತದೆ, ಹಸುನು ಚೆನ್ನಾಗಿದೆ. ಕರುಗೂ ಕೊಡ್ತೀರಾ? ಕರುಗೂ ಕೊಡ್ತಾ ಇದ್ದೀರಿ. ಕುರಿ ಕೊಡ್ತೀರಿ, ಕುರಿ ಪಟ್ಲಿ ಇದೆ ನೋಡಿ. ಕುರಿಗೂ ಕೊಡ್ತೀರಾ? 2 ಅವಕ್ಕೂ ಕೊಡ್ತಾ ಇದ್ದೀನಿ. ಚೆನ್ನಾಗಿದ್ದಾವೆ ಪಟ್ಲಿಗಳು. ಅಂದ್ರೆ ಇಷ್ಟೇ ಇರೋದಾ ಇನ್ನು ತುಂಬಾ? ಇಲ್ಲ ಸರ್, ನಾವು ಅಷ್ಟೇ 8 ಮಾಡ್ಕೊಂಬಿಟ್ರಿ, ಅವೆರಡು ಮಾಡ್ಕೊಂಡಿದ್ದೀರಿ. ಇವಾಗ ಇದು ಕೊಡ್ತಿದ್ರಲ್ಲ ಪ್ರಾಡಕ್ಟ್ ಕುರಿಗೂ, ಇದು ಕೊಡಕ್ ಮುಂಚೆ ಯಾವ ತರ, ಇದು ಕೊಟ್ಟಾದ್ಮೇಲೆ ಯಾವ ತರ ಚೇಂಜಸ್ ಕಂಡಿದೆ? ಇಲ್ಲ ಸರ್, ಕೊಡಕ್ ಮುಂಚೆ ಅಂತ ಬರ್ತಾನೆ ಹೋಗಿದ್ವು. ಈ ಪೌಡರ್ ಕೊಟ್ಮೇಲೆ ಚೆನ್ನಾಗಿ ಆಗ್ತವೆ. ಚೆನ್ನಾಗಿ ಆಗ್ತವೆ. ಮೇವೆಲ್ಲ ಚೆನ್ನಾಗಿ ತಿಂತವ? ಮೇವು ಚೆನ್ನಾಗಿ ತಿಂತದೆ, ಏನು ವೇಸ್ಟ್ ಆಗಲ್ಲ. ಇವಕ್ಕೂ ಆ ಥರ ಬೆಳಗ್ಗೆ ಸಾಯಂಕಾಲ ತಿಂಡಿಲೇ ಕಳ್ಸಿಕೊಡ್ತೀರಾ? ತಿಂಡಿ ಅದೇ ಬುಸ್ತಕ್ ಹಾಕ್ತೀರಿ, ಒಂದು ಸ್ವಲ್ಪ ನೀರಾಗ ಹಾಕ್ಬಿಟ್ಟು ಕೊಟ್ಟರೆ ಕುಡ್ಕೊಂತಾರೆ. ಅಂದ್ರೆ ನೀವು ಯೂಸ್ ಮಾಡ್ತಾ ಇರೋದ್ರಿಂದ, ಈ ತರ ಶೈನಿಂಗ್ ಬರ್ತಾ ಇರೋದ್ರಿಂದ ಬೇರೆಯವ್ರು ಕೇಳ್ತಿದಾರಾ? ಕೇಳ್ತಾರೆ. ಬೇರೆ ಊರವ್ರು ಬಂದು ತಗೊಂಡೋದ್ರು ಸರ್. ಬೇರೆ ಊರವ್ರು ಬಂದು ತಗೊಂಡೋದ್ರು. ನಿಮ್ಗೇನು ಅನ್ಸುತ್ತೆ ಈ ಪ್ರಾಡಕ್ಟ್ ನೋಡಿ? ನಮ್ಗೇನ ಪರವಾಗಿಲ್ಲ ಅನ್ಸುತ್ತೆ ಸರ್. ಪರವಾಗಿಲ್ಲ ಅನ್ಸುತ್ತೆ, ಚೆನ್ನಾಗೈತೆ ಅನಿಸ್ತಿದೆ ನಿಮ್ಗೆ? ಚೆನ್ನಾಗಿದೆ. ಬೇರೆ ರೈತರು ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು ಸರ್. ಮುಟ್ಮುಟ್ಟೆ ಎತ್ಕೊಂಡು ಹೋಗ್ತಾರೆ. ಹೌದಾ? ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಆಯ್ತು. ಒಳ್ಳೆ ಪ್ರಾಡಕ್ಟ್ ಬಿಟ್ಟಿದ್ರೆ ರೈತರಿಗೆ ಅಂತಾನೆ ಹೇಳ್ಬೋದು. ಅದು ಒಂದೊಂದು ಪ್ಯಾಕೆಟ್ ಅಲ್ಲ, ಮುಟ್ಬಿಟ್ಟೆ ತಗೊಂಡು ಹೋಗ್ತಾರೆ. ಇದು ಮೇವೆಲ್ಲ ಏನು ಕೊಡ್ತೀರಾ ನೀವು? ಒಣಲು ಜೋಳಕಡ್ಡಿ ಅದು ಇದು ಕೊಡ್ತೀರಿ ಸರ್. ಒಣಲು ಜೋಳಕಡ್ಡಿ ಕೊಡ್ತೀರಾ? ಈ ರಾಗಿ ಹುಲ್ಲು ಕೊಡ್ತೀರಿ. ಮತ್ತೆ ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂಡಿ ಏನಿಲ್ಲ ಸರ್, ನಾವು ಇದೇ ಹಿಂಡಿ ಸ್ವಲ್ಪ ಬೂಸ ಕೊಡ್ತೀರಿ ಅಷ್ಟೇ. ಹಿಂಡಿ ಸ್ವಲ್ಪ ಬೂಸ ಅಷ್ಟೇ. ಇಲ್ಲ ಸರ್, ಇದು ಪ್ರಾಜೆಕ್ಟ್ಸ್ ಒಳ್ಳೆ ಪ್ರಾಜೆಕ್ಟ್ ಇದು. ನಾವು ಯಾವಾಗ ಯೂಸ್ ಮಾಡ್ತೀರಿ ಇದನ್ನು, ಬೇರೆಯವರು ಯೂಸ್ ಮಾಡ್ಬೋದು. ಒಳ್ಳೆ ಇದೆ ಸರ್. ಇದ್ರಾಗ ಬೆಣ್ಣೆ ತುಪ್ಪ ಚೆನ್ನಾಗಿ ಬರ್ತೈತೆ, ಏನು ತೊಂದರೆ ಇಲ್ಲ ಸರ್. ಬೇರೆಯವರು ಯೂಸ್ ಮಾಡ್ಬೋದು. ನಮ್ಗೇನೆ ಇಷ್ಟ ಆಗಿದೆ, ನಾವು ಯೂಸ್ ಮಾಡ್ತೀವಿ.